ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಟು ಮೈ ಚಾನಲ್ ವರ್ಷಿ ಶರತ್ ಕನ್ನಡ ವ್ಲಾಗ್. ನನ್ನ ಇವತ್ತಿನ ವಿಡಿಯೋ ಬಂದ್ಬಿಟ್ಟು ನಾನು ಬೆಳಗ್ಗೆ ನಾಷ್ಟಕ್ಕೆ ಅಂದ್ಬಿಟ್ಟು ಅಕ್ಕಿ ರೊಟ್ಟಿ ಮತ್ತು ಶೇಂಗಾ ಚಟ್ನಿ ಮಾಡಿದೆ. ಟೇಸ್ಟ್ ಚೆನ್ನಾಗಿತ್ತು. ನೀವು ಒಂದ್ಸತ ಟ್ರೈ ಮಾಡಿ ನೋಡಿ. ನಾನು ಅಕ್ಕಿ ರೊಟ್ಟಿಗೆ ಮೊದಲೇ ಈ ರೀತಿ ರೆಡಿ ಮಾಡ್ಕೊಂಡಿದ್ದೆ. ನಮ್ಮ ಮನೇಲಿ ಈ ಥರ ಚಾಪರ್ ಇದೆ. ಈ ಚಾಪರ್ ಇರೋದ್ರಿಂದ ನಾನು ಅಕ್ಕಿ ರೊಟ್ಟಿ ಮಾಡಬೇಕಾದ್ರೆ ನನಗೆ ಯಾವುದೇ ರೀತಿಯ ಕಷ್ಟ ಆಗಲಿಲ್ಲ. ಈರುಳ್ಳಿ ಆಗಿರ್ಬೋದು ಮತ್ತು ಕ್ಯಾರೆಟ್ ಆಗಿರ್ಬೋದು, ಹಸಿಮೆಣ್ಸಿನ್ಕಾಯಿ ಆಗಿರ್ಬೋದು, ಎಲ್ಲನೂ ನಾನು ಇದರಲ್ಲೇ ಚಾಪರ್ ಮಾಡ್ಕೊಂಡಿದ್ದೆ. ನೋಡಿ ಯಾವ ರೀತಿ ಚಾಪರ್ ಆಗಿದೆ ಅಂತ. ನನಗೆ ಅದಕ್ಕೆ ಅಕ್ಕಿ ರೊಟ್ಟಿ ಮಾಡಬೇಕಾದ್ರೆ ನನಗೆ ಯಾವುದೇ ರೀತಿಯ ಕಷ್ಟ ಆಗಲಿಲ್ಲ ಅಂತ ಅನ್ಕೋತೀನಿ. ಈ ಒಂದು ಮಿಷಿನ್ ಇದ್ದರೆ ಸಾಕು, ಚೆನ್ನಾಗಿ ಚಾಪರ್ ಆಗುತ್ತೆ. ದುಡ್ಡು ಕೊಟ್ಟಿರೋದ್ರಂತೂ ಮೋಸನೇ ಇಲ್ಲ. ಬೇಗ ಅಡುಗೆ ಆಗಬೇಕು ಅಂದಾಗ ನಾವು ಈ ಚಾಪರ್ ಯೂಸ್ ಮಾಡ್ಕೋಬೋದು. ಬನ್ನಿ ಹೇಗೆ ಅಕ್ಕಿ ರೊಟ್ಟಿ ಮಾಡೋಣ ಅಂತ ನೋಡೋಣ. ಮೊದಲಿಗೆ ಒಂದು ಮೀಡಿಯಮ್ ಸೈಜ್ ಬಟ್ಲು ತೊಗೊಳ್ಳಿ. ನಾನು ಈ ಥರ ಬಟ್ಲು ತೊಗೊಂಡಿದ್ದೀನಿ. ಅದಕ್ಕೆ ಬಂದ್ಬಿಟ್ಟು ನಾನು 4 ಸ್ಪೂನು ಅಕ್ಕಿ ಹಿಟ್ಟು ತೊಗೊಂಡಿದ್ದೀನಿ. ಈ ಅಕ್ಕಿ ಹಿಟ್ಟಿಗೆ ನಾನು ಎರಡು ಸೌಟಾಗಷ್ಟು ರವೆ ತೊಗೊಂಡಿದ್ದೀನಿ. ಚಿರೋಟಿ ರವೆ ಹಾಕೋದ್ರಿಂದ ಟೇಸ್ಟ್ ಚೆನ್ನಾಗಿ ಬರುತ್ತೆ. ರೊಟ್ಟಿ ಯಾವುದೇ ಕಾರಣಕ್ಕೂ ಒಡೆಯಲ್ಲ ಮತ್ತು ಹರಿದೋಗಲ್ಲ. ತುಂಬ ಸಾಫ್ಟಾಗಿ ಚೆನ್ನಾಗಿ ಬರುತ್ತೆ. ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡ್ಮೇಲೆ ನಾನು ಮೊದಲೇ ಚಾಪರ್ ಮಾಡ್ಕೊಂಡಿದ್ದಂತಹ ಒಂದು ಈರುಳ್ಳಿ, ಒಂದು ಕ್ಯಾರೆಟ್ ತುರಿದು ತೊಗೊಂಡಿದ್ದೀನಿ ಮತ್ತು ಒಂದೆರಡು ಹಸಿಮೆಣ್ಸಿನ್ಕಾಯಿ ಹಾಕ್ಕೊಂಡಿದ್ದೀನಿ. ಖಾರಕ್ಕೆ ಚೆನ್ನಾಗಿರುತ್ತೆ. ಒಂದು ಸಬ್ಬಸಿಗೆ ಸೊಪ್ಪು ತೊಗೊಂಡಿದ್ದೀನಿ ನಾನು. ಅಂದರೆ ಸ್ವಲ್ಪ ಒಂದು ಕೈ ಹಿಡಿಯಾಗಷ್ಟು ಚೆನ್ನಾಗಿ ಸಣ್ಣದಾಗಿ ಹಚ್ಚಿರೋಂಥ ಸಬ್ಬಸಿಗೆ ಸೊಪ್ಪು. 1 ಟೀ ಸ್ಪೂನು ಜೀರಿಗೆ ತೊಗೊಂಡಿದ್ದೀನಿ ಮತ್ತು 1 ಟೀ ಸ್ಪೂನು ಅಜ್ವಾನ ಅಂದರೆ ಓಂಕಾಳು ತೊಗೊಂಡಿದ್ದೀನಿ ನಾನು. ನೋಡಿ ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಎಲ್ಲ ನೀಟಾಗಿ ಪ್ರತಿಯೊಂದು ಎಲ್ಲ ಮಿಕ್ಸು ಚೆನ್ನಾಗಿ ಆಗಬೇಕು. ಒಂದು ಕಡೆ ಮಿಕ್ಸ್ ಚೆನ್ನಾಗಾಗಿ ಇನ್ನೊಂದು ಕಡೆ ಮಿಕ್ಸ್ ಚೆನ್ನಾಗಾಗ್ದೇ ಮಾಡಿದ್ರೆ ಚೆನ್ನಾಗಿರಲ್ಲ. ನೋಡಿ ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಎಷ್ಟು ಬೇಕಷ್ಟು ಕರೆಕ್ಟಾಗಿ ನೀರು ಹಾಕ್ಕೊಂಡು ಸ್ವಲ್ಪ ನೀರು ಹಾಕ್ಕೋಬೇಕು. ಅಂದರೆ ಒಂದೇ ಸತ ನೀರು ಹಾಕ್ಕೊಳಕ್ಕೆ ಹೋಗ್ಬೇಡಿ, ಫುಲ್ಲು ತೆಳ ಆಗುತ್ತೆ. ಸ್ವಲ್ಪ ನೀರು ಹಾಕ್ಕೊಂಡು ಚೆನ್ನಾಗಿ ಈ ರೀತಿ ನೋಡಿ ನಾನು ಯಾವ ರೀತಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಅಂತ. ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋದ್ರಿಂದ ಅಂದರೆ ಸ್ವಲ್ಪ ಸಾಫ್ಟಾಗಿ, ತುಂಬ ಗಟ್ಟಿಗೂ ಬೇಡ, ಜಾಸ್ತಿ ಸಾಫ್ಟಾಗೂ ಬೇಡ, ಒಂದು ಹದ. ಈಗ ಚಪಾತಿ ಹಿಟ್ಟಿಗಿಂತ ಸ್ವಲ್ಪ ಕಮ್ಮಿ. ಮತ್ತು ನೀರು ಹಾಕ್ಕೊಂಡು ಈ ರೀತಿ ನಾನು ತೆಳುಗೆ ಕಲಿಸ್ಕೊತಾ ಇದ್ದೀನಿ. ಜಾಸ್ತಿ ತೆಳು ಇಲ್ಲ, ನೀವು ನೋಡ್ಬೋದು ಈ ವಿಡಿಯೋದಲ್ಲಿ ಯಾವ ರೀತಿ ತೆಳು ಕಲಿಸ್ಕೊತಾ ಇದ್ದೀನಿ ಅಂತ. ಈ ರೀತಿ ತುಂಬ ಸಾಫ್ಟಾಗಿ ಚೆನ್ನಾಗಿ ಕಲಿಸ್ಕೋಬೇಕು. ಈ ರೀತಿ ಸಾಫ್ಟಾಗಿ ಚೆನ್ನಾಗೆಲ್ಲ ಕಲಿಸ್ಕೊಂಡ್ಮೇಲೆ ನಾನು ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೋತಾ ಇದ್ದೀನಿ. ಅಂದರೆ ಜಾಸ್ತಿ ಬೇಡ, ಸ್ವಲ್ಪ ಮೀಡಿಯಮಾಗಿ ಹಾಕ್ಕೊಳ್ಳಿ. ಅಂದರೆ ನಿಮ್ಗೆ ಗೊತ್ತಾಗುತ್ತೆ ಉಪ್ಪು ಯಾವ ಥರ ಹಾಕ್ಕೋಬೇಕು ಅಂತ. ಈ ರೀತಿ ರುಚಿಗೆ ಉಪ್ಪು ಹಾಕ್ಕೊಂಡ್ಮೇಲೆ ಈ ರೀತಿ ಮತ್ತೆ ನೀಟಾಗಿ ಕಲಿಸ್ಕೊಳ್ಳಿ. ನೀಟಾಗಿ ಎಲ್ಲ ಮಿಕ್ಸ್ ಮಾಡ್ಕೊಂಡ್ಮೇಲೆ ಇದನ್ನು ಒಂದು ಅರ್ಧ ಗಂಟೆ, ಒಂದು ಕಾಲು ಗಂಟೆ ಎತ್ತಿಟ್ರೆ ರೊಟ್ಟಿ ಚೆನ್ನಾಗಿ ಬರುತ್ತೆ. ಒಂಚೂರು ಒಡೆಯೋದಿಲ್ಲ. ನಾನು ಈ ಶೇಂಗಾ ಚಟ್ನಿಗೆ ಕಡಲೆಕಾಯಿನ ಹುರ್ಕೋತಾ ಇದ್ದೀನಿ. ಅದಾದಮೇಲೆ ನಾನು ಚಪಾತಿ ಮಿಷಿನಲ್ಲಿ ಮಾಡ್ತಾ ಇರೋದು. ನಾನು ನಾರ್ಮಲಾಗಿ ಕೈಯಲ್ಲಿ ತಟ್ಟಿ ಮಾಡ್ತಾಯಿಲ್ಲ. ನಾನು ಚಪಾತಿ ಮಿಷಿನಲ್ಲಿ ನೋಡಿ ನೀವು ಮುಂದಕ್ಕೆ ಯಾವ ರೀತಿ ಚೆನ್ನಾಗಿ ಬರುತ್ತೆ ಅಂತ. ಒಂದು ಜಾರ್ಗೆ ಹುರ್ಕೊಂಡಿರೋಂತಹ ಕಡಲೆಕಾಯಿ ಬೀಜ ಹಾಕ್ಕೊಂಡು, ಹಸಿಮೆಣ್ಸಿನ್ಕಾಯಿ, ಕೊತ್ತಂಬರಿ ಸೊಪ್ಪು, ಹುಣಸೆಹಣ್ಣು, ಉಪ್ಪು ಹಾಕ್ಕೊಂಡು ಚೆನ್ನಾಗಿ ರುಬ್ಕೊಳ್ಳಿ. ಆ ಕಡೆ ಶೇಂಗಾ ಚಟ್ನಿ ರೆಡಿ ಆಗುತ್ತೆ. ಇಲ್ಲಿ ನೋಡ್ಬೋದು ನಾನು ಚೆನ್ನಾಗಿ ಬಿಸಿ ಆದ ತಕ್ಷಣ ರೋಟಿ ಅಂದರೆ ಚಪಾತಿ ಮಿಷಿನಲ್ಲಿ ಈ ಥರ ರೊಟ್ಟಿ ಕಲಸಿರೋಂಥ ಹಾಕಿರೋದನ್ನ ಈ ಥರ ಹಾಕಿ ರೋಟಿ ಮೇಕರ್ ಶೀಟ್ ಹಾಕಿ ಮೇಲ್ಗಡೆ ಪ್ರೆಸ್ ಮಾಡಿಕೊಂಡು 2 ಕಡೆನೂ ಚೆನ್ನಾಗಿ ಬೇಯಿಸ್ಕೊತಾ ಇದ್ದೀನಿ. ನೋಡ್ಬೋದು ನೀವು ಎಷ್ಟು ಚೆನ್ನಾಗಿ ಬಂದಿದೆ ಅಂತ. ಒಂಚೂರು ಒಡೆದಿಲ್ಲ, ತುಂಬ ಸಾಫ್ಟಾಗಿ ಬಂದಿದೆ.